ಇಲ್ಲಿ ನಾನು ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಒತ್ತು ಶಾವಿಗೆ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ವೆಯ್ಟ್ ಲಾಸ್ ಪೌಡ್ರು ಇದೆಯಲ್ಲ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇದು ಬ್ಲ್ಯಾಕ್ ರೈಸ್ ಬರುತ್ತಲ್ಲ ಅದು, ಮತ್ತು ಹುರುಳಿ, ಹೆಸರುಬೇಳೆ ಮತ್ತು ಜೀರಿಗೆ, ಮೆಣಸು, ಬಾರ್ಲಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ವೆಯ್ಟ್ ಲಾಸ್ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡ್ರನ್ನ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಯಾವಾಗಲೂ ಗಂಜಿನೇ ಮಾಡಿಕೊಂಡು ಕುಡಿಯೋದ್ರಿಂದ ಕುಡಿಯೋಕ್ಕೂ ಸ್ವಲ್ಪ ಅಷ್ಟು ಇಷ್ಟ ಆಗೋದಿಲ್ಲ. ದಿನ ಅದನ್ನೇ ಕುಡಿಬೇಕು ಅಂದರೆ ಈ ರೀತಿ ನಾನು ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸರಿ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿಟ್ಕೊಂಡು ಇದು ಸ್ವಲ್ಪ ಬಿಸಿ ನೀರಿಗೆ, ಅಂದರೆ ಬಿಸಿ ಕುದೀತಾ ಇರೋ ನೀರಿಗೆ ಸ್ವಲ್ಪ ಸಾಲ್ಟು ಮತ್ತು ಆಯಿಲ್ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ಬಿಸಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಕುದಿಯೋ ನೀರಿಗೆ ನಾನು ಈ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮುದ್ದೆ ಥರ ಮಾಡಿಕೊಂಡು ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಚೆನ್ನಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ತೀನಿ. ಗಂಟಿಲ್ದಲೆ ಇಲ್ಲಿ ನಾನು ಸರಿ ಹದದಲ್ಲಿ ಮಾಡಿಕೊಂಡು ಒತ್ತು ಶಾವಿಗೆ ಅಂತಂದರೆ ಈ ಚಕ್ಲಿ ಅಚ್ಚು ಬರುತ್ತಲ್ಲ ಅದರಲ್ಲಿ ನಾವು ಸಣ್ಣಗಿರೋ ಶಾವಿಗೆ ಪ್ಲೇಟ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಿ ನಾನು ಕ್ಲೀನಾಗಿ ನೋಡಿ ಎಲ್ಲ ಸರಿ ಹದದಲ್ಲಿ ಸ್ವಲ್ಪ ಕೈಯಲ್ಲಿ ಹಿಟ್ಟು ಹಾಕ್ಕೊಂಡು ಅಥವಾ ನೀರು ಹಾಕ್ಕೊಂಡ್ರೂ ನಾವಿಲ್ಲಿ ಚೆನ್ನಾಗಿ ಹದ ಬರುತ್ತೆ. ಇಲ್ಲಿ ನಾನು ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಅದರಲ್ಲಿ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿ ಮಾಡೋ ಅಚ್ಚಲ್ಲಿ ನಾನು ಇಲ್ಲಿ ಹಾಕ್ಕೊಂಡು ನಾನಿಲ್ಲಿ ಒತ್ತು ಶಾವಿಗೆನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಅಚ್ಚಲ್ಲಿ ಈಸಿಯಾಗಿ ನಾವು ಒತ್ಕೊಳ್ಬೋದು. ನೋಡಿ ಈಸಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟಲ್ಲಿ ಒತ್ತು ಶಾವಿಗೆ ಮಾಡೋದಕ್ಕಿಂತ ಈ ರೀತಿ ನಾವು ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡಿ, ಕೆಲವರು ರಾಗಿಯಲ್ಲೂ ಮಾಡ್ತಾರೆ. ಇಲ್ಲಿ ನಾನು ಈ ಹಿಟ್ಟು ವೆಯ್ಟ್ ಲಾಸ್ ಪೌಡರು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲ ಪ್ಲೇಟಿಗೂ ಹಾಕಿ ಇಲ್ಲಿ ನಾನೊಂದು 5 ನಿಮಿಷ ಅಷ್ಟೇ ಬಾಯ್ಲ್ ಮಾಡ್ಕೊಳ್ತೀನಿ. ನಾವು ತುಂಬ ಬಿಸಿ ನೀರು ಕುದಿಯೋ ನೀರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಟೈಮಲ್ಲಿ ನಾವು ಇಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು. ತುಂಬ ಬಾಯ್ಲ್ ಮಾಡಿಕೊಂಡ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ, ಅಂಟು ಜಾಸ್ತಿ ಆಗಿಬಿಡುತ್ತೆ, ಉದುರಾಗಿ ಬರೋದಿಲ್ಲ. ಇಲ್ಲಿ ಹೇಗೆ ನಾವು ಹಿಟ್ಟು ಕಲಿಸ್ತೀವೋ ಆ ಹದದಲ್ಲಿ ಇದು ಚೆನ್ನಾಗಿ ಬರೋದು. ಇಲ್ಲಿ ನೋಡಿ 5 ನಿಮಿಷ ನಾನು ಇಲ್ಲಿ ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಳ್ತೀನಿ. ಇಲ್ಲಿ ಆಯಿತೊಂದು ನೋಡಿ ಎಷ್ಟು ಉದುರಾಗಿ ಬಂದಿದೆ. ನಾನೊಂದು 5 ಮಿನಿಟ್ಸ್ ಅಷ್ಟೇ ಸ್ಟೀಮ್ ಮಾಡ್ಕೊಂಡು ತಗೊಂಡೆ. ಇಲ್ಲಿ ಕ್ಲೀನಾಗಿ ಬಂದಿದೆ. ಇದಕ್ಕೆ ನಾವು ಈ ಮಟನ್ ಸಾರು ಅಥವಾ ಚಿಕನ್ ಸಾರು ಇಲ್ಲ ಮೀನು ಸಾರಲ್ಲಿ ನಾನು ಇವತ್ತು ತೊಗೊಳ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ.